ಜಾತಿ ಗಣತಿ ವರದಿ ಜಾರಿಗೆ ಆಗೋದಕ್ಕೆ ವರ್ಷ ಆಗಬಹುದೇನೋ ಅನ್ನುವಂತ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ವೈಯಕ್ತಿಕ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಷ್ಟೇ. ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಜಾರಿ ಆಗೋದಕ್ಕೆ ವರ್ಷ ಬೇಕಿದ್ರೂ ಹಿಡಿಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಹಾಗಾದ್ರೆ ವರ್ಷ ತೆಗೆದುಕೊಳ್ಳುತ್ತಾ ಈ ಒಂದು ಜಾತಿ ಗಣತಿ ವರದಿ ಅನುಷ್ಠಾನ ಆಗೋಕೆ ಅನ್ನೋ ಪ್ರಶ್ನೆ ಇತ್ತು. ಜಾತಿ ಗಣತಿ ಜಾರಿ ಜಟಿಲ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಮೇ 2ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸ್ತೀವಿ. ಸತೀಶ್ ಜಾರಕಿಹೊಳಿ ಅವರು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿರೋದು. ಅವರ ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ. ಕ್ಯಾಬಿನೆಟ್ಟು ಇನ್ ಇಟ್ಸ್ ವಿಸ್ಡಮ್ ಅವರು ತೀರ್ಮಾನ ತಗೊಳುತ್ತೆ. ಅಂದರೆ ಅಷ್ಟು ಜಟಿಲ ಆಗಿದೆಯಾ ಅಂತ ಸರ್ ಈ ಸೆಕೆಂಡ್ ಪ್ರಣಾಳಿಕೆ ನೀವೇ ಕೂಡ ಪ್ರಣಾಳಿಕೆ ಆ ರೀತಿ ನನಗೇನು ಆ ರೀತಿ ಕಾಣಿಸ್ತಾ ಇಲ್ಲ. ಕೆಲವು ಸ್ವಾಭಾವಿಕವಾಗಿ ಕೆಲವು ಪ್ರಶ್ನೆಗಳನ್ನು ಕೆಲವು ಸಚಿವರು ತೆಗೆದಿದ್ದಾರೆ. ಅದಕ್ಕೆ ಉತ್ತರಿಸೋದು ಸಂಪುಟದಲ್ಲಿ ಚರ್ಚೆ ಆದಮೇಲೆ ಚರ್ಚೆ ಮಾಡಿ ಕ್ಯಾಬಿನೆಟ್ ತಗೊಳುತ್ತೆ ತೀರ್ಮಾನ. ಮೇ 2ಕ್ಕೆ ತೀರ್ಮಾನ ಆಗ್ಬೋದು ಗೊತ್ತಿಲ್ಲ ನನಗೆ. ಇನ್ನು ಕೂಡ 24ಕ್ಕೆ MM ಹಿಲ್ಸಲ್ಲಿ ಸಂಪುಟದ ಸಭೆ ಕರೆದಿದ್ದಾರೆ. ಅಲ್ಲಿ ಈ ವಿಷಯ ಚರ್ಚೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಆನಂತರ ಅದಕ್ಕೇನಾದರೂ ಒಂದು ನಿಗದಿತವಾದಂಥ ಸಮಯ ನಿಗದಿ ಮಾಡಿ ಚರ್ಚೆ ಮಾಡ್ಬೋದು ಅಂತ ಕಾಣಿಸುತ್ತೆ. ಅವರ ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ. ಕ್ಯಾಬಿನೆಟ್ಟು ಇನ್ ಇಟ್ಸ್ ವಿಸ್ಡಮ್ ಅವರು ತೀರ್ಮಾನ ತಗೊಳುತ್ತೆ. ಅಂದರೆ ಅಷ್ಟು ಜಟಿಲ ಆಗಿದೆಯಾ ಅಂತ ಸರ್ ಈ ಸೆಕೆಂಡ್ ಪ್ರಣಾಳಿಕೆ ಆ ರೀತಿ ನೀವೇ ಕೂಡ ಪ್ರಣಾಳಿಕೆ ಆ ರೀತಿ ನನಗೇನು ಆ ರೀತಿ ಕಾಣಿಸ್ತಾ ಇಲ್ಲ. ಕೆಲವು ಸ್ವಾಭಾವಿಕವಾಗಿ ಕೆಲವು ಪ್ರಶ್ನೆಗಳನ್ನು ಕೆಲವು ಸಚಿವರು ತೆಗೆದಿದ್ದಾರೆ. ಅದಕ್ಕೆ ಉತ್ತರಿಸೋದು ಸಂಪುಟ